ರೀ ಎಣ್ಣೆ ತಲೆಗೆ ಉಯ್ಕೊಂಡು. ಹಾಯ್ ನಮಸ್ಕಾರ, ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಟೈಮ್ ಸೆಪ್ಟೆಂಬರ್ 11, ಟೈಮ್ 11:30 ಆಗಿದೆ. ನಂದು ಬರ್ಡೇನ ಸಿಂಪಲಾಗಿ ಮಾಡೋಣ ಅಂತ ಸಿಂಪಲ್ಲಾಗಿ ಕೇಕ್ ಮಾಡಿದ್ದೀನಿ, ಸಿಂಪಲ್ಲಾಗಿ ಅರೇಂಜ್ ಮಾಡಿದ್ದೀನಿ. ಸೊ ನಾನು ಮತ್ತು ಮಗಳು ಸೇರಿಕೊಂಡು ಮಾಡಿದ್ವಿ. ಅವಳಂತೂ ಮಲಗು ಅಂತ ಅಂದರೆ ಮಲಗ್ತಲೇ ಇಲ್ಲ. ನಂದನ್ನ ಇವಾಗ ಏಳಿಸ್ಬಿಟ್ಟು ಕೇಕ್ ಕಟ್ ಮಾಡಬೇಕು. ಪಾಪ ಅವ್ರಿಗೂ ಕೂಡ ಹಲ್ಲು ನೋವು ಅಂತ ಅಂದ್ಬಿಟ್ಟು ಬಹಳ ಒದ್ದಾಡ್ತಾಯಿದ್ರು. ಹಾಸ್ಪಿಟಲ್ಗೆ ಹೋಗಿ ಬಂದರು. ಅದರೊಳಗಡೆ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಲಾಸ್ಟ್ ಇಯರ್ ತುಂಬ ಚೆನ್ನಾಗಾಗಿತ್ತು. ಬಟ್ ಈ ಸಲ ಅವ್ರಿಗೂ ಸ್ವಲ್ಪ ಹಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಸಿಂಪಲ್ಲಾಗಿ ಮಾಡಿದ್ವಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ತುಂಬ ಜನ ಕೇಳ್ತಾಯಿದ್ರು, ಮ್ಯಾಮ್ ಹಸ್ಬೆಂಡ್ ಆ್ಯಂಡ್ ವೈಫ್ ಖುಷಿಯಾಗಿ ಇರಬೇಕು ಅಂತ ಅಂದರೆ ಸೊ ಅದಕ್ಕೆ ಟಿಪ್ಸ್ ಹೇಳಿ, ಏನಾದರೂ ವೀಡಿಯೋಸ್ ಮಾಡಿ ರಿಲೇಟೆಡ್ ಅಂತ ಹೇಳ್ತಾಯಿದ್ರು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಸ್ಬೆಂಡ್ಗಿರ್ಬೋದು ಅಥವಾ ವೈಫ್ಗಿರ್ಬೋದು ಹೇಳೋದಿಷ್ಟೇ, ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಇಶ್ಯೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಣ್ಣ ಸಣ್ಣ ಖುಷಿಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ನಮ್ಮ ಬಾಂಡಿಂಗ್ನ ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಒಬ್ರನ್ನೊಬ್ಬರು ನಂಬಿಕೆ ಅಂತ ಅನ್ನೋದನ್ನ ಒಬ್ರನ್ನೊಬ್ರು ಇಟ್ಕೊಂಡ್ರಿ ಅಂತ ಅಂದರೆ ಒಬ್ಬರ ಮೇಲೆ ಒಬ್ಬರು. ಸೊ ಅದು ಕೊನೆ ತನಕಲೂ ನಿಮಗೆ ಫಸ್ಟು ಮೀಟ್ ಆದಾಗ ಯಾವ ರೀತಿ ಇರುತ್ತೆ ಅದೇ ರೀತಿ ನಂಬಿಕೆ ಇದ್ದಾಗ ಪ್ರೀತಿನೂ ಇರುತ್ತೆ. ಪ್ರೀತಿ ಇದ್ದಾಗ ಕಷ್ಟ ಅಂತ ಅಂದಾಗ ಹೆಂಡತಿಗಿರ್ಬೋದು ಅಥವಾ ಗಂಡಂಗಿರ್ಬೋದು ಸೊ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಅದನ್ನೆಲ್ಲ ಒಂದು ಸತಿ ಕುತ್ಕೊಂಡು ನೀವು ಹಿಂದೆ ಅನುಭವಿಸಿದ ಕಷ್ಟನ ಮತ್ತು ನೀವು ಅದನ್ನು ಫೇಸ್ ಮಾಡಿದ್ದು ಎಲ್ಲವನ್ನು ಫ್ರೆಂಡ್ ಜೊತೆ ಯಾವ ರೀತಿ ಮಾತಾಡ್ತಾ ಇರ್ತೀರಾ, ನಿಮ್ಮ ಲೈಫಲ್ಲಿ ಪ್ರತಿದಿನ ಏನು ನಡೆಯುತ್ತೆ ಎಲ್ಲವನ್ನು ಕೂಡ ಯಾವುದೇ ಮುಚ್ಚುಮರೆ ಇಲ್ದಲೆ ಒಂದು ಫ್ರೆಂಡ್ ಜೊತೆ ಯಾವ ರೀತಿ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಅದೇ ರೀತಿ ಹಸ್ಬೆಂಡ್ ಇರ್ಬೋದು ಅಥವಾ ವೈಫ್ ಇರ್ಬೋದು ಟೈಮನ್ನು ಸ್ಪೆಂಡ್ ಮಾಡ್ತಾ ಇರಿ. ಖಂಡಿತವಾಗ್ಲೂ ಅವಾಗ ನಿಮ್ಮ ನಡುವೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು ಅಥವಾ ಸಮಸ್ಯೆಗಳಿರ್ಬೋದು ಬರೋದಕ್ಕೆ ಚಾನ್ಸ್ ಇರೋದಿಲ್ಲ. ಹಾಗೆಯೇ ನಾನು ಮೊದಲೇ ಹೇಳಿದಾಗೆ ಸಣ್ಣ ಸಣ್ಣ ಖುಷಿ ಅಂದರೆ ಅವ್ರ ಬರ್ಡೇ ಇರ್ಬೋದು, ನಿಮ್ಮ ಬರ್ಡೇ ಇರ್ಬೋದು, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸರ್ಪ್ರೈಸ್ ಅನ್ನೋ ಥರ ನೀವು ಮಾಡ್ತಾಯಿರಿ. ಅದು ದೊಡ್ಡ ಪ್ರಮಾಣದಲ್ಲೇ ಇರಬೇಕು ಅಂತ ಇಲ್ಲ. ಹಾಗೆಯೇ ನಾನು ಹೇಳೋದಿಷ್ಟೇ, ಯಾವಾಗ್ಲೂ ನಾವು ಹಸ್ಬೆಂಡ್ ವೈಫ್ ಅಂತ ಅನ್ನೋದನ್ನ ಒಂದು ಸರ್ಕಲ್ ಅಂತ ಮಾಡ್ಕೊಳ್ತೀವಿ. ಸೊ ಆ ಥರ ಸರ್ಕಲ್ ಅಂತ ಮಾಡ್ಕೊಳ್ಳೋದಕ್ಕಿಂತ ನನ್ನ ಪ್ರಕಾರ ಒಂದು ಫ್ರೆಂಡ್ ಜೊತೆ ನೀವು ಯಾವ ರೀತಿ ಇರ್ತೀರಾ ಆ ರೀತಿ ಬಾಂಡಿಂಗನ್ನು ನೀವು ಬೆಳೆಸ್ಕೊಳ್ಳಿ. ಖಂಡಿತವಾಗ್ಲೂ ಅವಾಗ ಲೈಫಲ್ಲಿ ಖುಷಿಯಾಗಿ ಇರ್ಬೋದು. ಮುಚ್ಚುಮರೆ ಫಸ್ಟ್ ಆಫ್ ಆಲ್ ನಾವು ಎಲ್ಲವನ್ನು ಹೆಂಡತಿ ಹತ್ರ ಹೇಳ್ಕೊಳ್ಳೋದಿರ್ಬೋದು, ಏನೇ ಸಮಸ್ಯೆ ಇರ್ಬೋದು, ಏನೇ ಇರ್ಬೋದು. ಹಾಗೆಯೇ ವೈಫ್ ಇರ್ಬೋದು, ಅವರು ಕೂಡ ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಹೇಳ್ಕೊಳ್ಳೋ ರೀತಿ ಇರ್ಬೋದು. ಸೊ ಈ ಥರ ಸಣ್ಣ ಸಣ್ಣ ವಿಚಾರಗಳನ್ನು ನೀವು ಸರಿ ಮಾಡಿಕೊಂಡು ಹೋದರೆ ಖಂಡಿತವಾಗ್ಲೂ ಲೈಫಲ್ಲಿ ಹ್ಯಾಪಿಯಾಗಿ ಇರ್ಬೋದು. ನನಗೆ ಗೊತ್ತಿರೋ ಪ್ರಕಾರ ನನ್ನ ಹಸ್ಬೆಂಡ್ ನನಗೆ ಈಗಲೂ ಕೂಡ ಮೊದಲು ಪರಿಚಯ ಅಂದರೆ ಸುಮಾರು 11 ವರ್ಷದ ಹಿಂದೆ ನಮ್ಮ ಪರಿಚಯ. ಸೊ ಆವಾಗ ಯಾವ ರೀತಿ ಇದ್ದರು ಅದೇ ರೀತಿ ಇದ್ದಾರೆ. ಮತ್ತು ನಾನು ಅಷ್ಟೇ ಪ್ರತಿಯೊಂದು ವಿಷಯನೂ ಕೂಡ ಅವ್ರ ಜೊತೆ ಶೇರ್ ಮಾಡ್ತೀನಿ, ಅವರು ಅಷ್ಟೇ ಪ್ರತಿಯೊಂದೊಂದು ವಿಷಯನೂ ಶೇರ್ ಮಾಡ್ತಾರೆ. ಫ್ರೆಂಡ್ ರೀತಿನಲ್ಲಿ ನಾವು ಟೈಮನ್ನು ಸ್ಪೆಂಡ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ತನಕಲೂ ಕೂಡ ಒಂದು ಫ್ರೆಶ್ ರಿಲೇಷನ್ಶಿಪ್ ಅನ್ನೋ ರೀತಿನಲ್ಲೇ ಇದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಅದೇ ರೀತಿ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಸಣ್ಣ ಸಣ್ಣ ಖುಷಿಗಳು, ಸಣ್ಣ ಸಣ್ಣ ಸರ್ಪ್ರೈಸ್ಗಳು ಲೈಫಲ್ಲಿ ಇದ್ದಾಗ ಖಂಡಿತವಾಗ್ಲೂ ಫಸ್ಟು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಹಸ್ಬೆಂಡ್ ಮೇಲೆ ನಂಬಿಕೆ, ಹಾಗೆ ವೈಫ್ ಮೇಲೆ ನಂಬಿಕೆ. ಈ ನಂಬಿಕೆ ಅಂತ ಅನ್ನೋದು ಹೆಚ್ಚಾಗಿ ಇದ್ದಾಗ ಪ್ರೀತಿ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಪ್ರೀತಿ ಹೆಚ್ಚಾಗಿ ಇದ್ದಾಗ ಅಲ್ಲಿ ಸಮಸ್ಯೆಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಂಥ ಕಷ್ಟ ಬಂದ್ರೂ ಕೂಡ ಇಬ್ಬರು ನಿಂತು ಆ ಸಮಸ್ಯೆನ ಓಡಿಸೋವಂತಹ ಶಕ್ತಿ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ಫ್ರೆಂಡ್ ರೀತಿ ಇರಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಂದಾಗ ಒಂದು ಸರ್ಕಲ್ನ ನೀವು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. ಫ್ರೀಯಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಫ್ರೆಂಡ್ ಅನ್ನೋ ರೀತಿಯಲ್ಲಿ ಇರಿ. ಖಂಡಿತವಾಗ್ಲೂ ಲೈಫಲ್ಲಿ ಖುಷಿಯಾಗಿರ್ಬೋದು. ಈ ಟಿಪ್ಸ್ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನೀವು ಕೂಡ ವಿಶ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಫ್ಯಾಮಿಲಿ ಮೇಲೆ ಯಾವಾಗಲೂ ಕೂಡ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿಂಪಲ್ಲಾಗಿ ವಿಡಿಯೋ ಸೆಲೆಬ್ರೇಷನ್ ಹಾಕಿದ್ದೀನಿ, ನೋಡಿ ಖುಷಿ ಪಡಿ. ಥ್ಯಾಂಕ್ ಯು ಸೋ ಮಚ್. ಹುಷಾರಾಗಿರಿ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸಿಂಪಲ್ ಅರೇಂಜ್ಮೆಂಟ್ಗೆ ನೀವೇನು ಹೇಳ್ತೀರಾ ರೀ? ಎಣ್ಣೆ ತಲೆಗೆ ಉಯ್ಕೊಂಡು. ಹೇಗಿದೆ ಕೇಕ್? ನಾದ್ವಿಕಾ ಅಂತೂ ಎಲ್ಲರ
ಬರ್ಡೇಲೂ ಕೂಡ ಅವಳದೇ ಬರ್ಡೇ ಅಂತ ಅಂದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾಳೆ. ಮತ್ತು ಅವಳಿಗೆ ಕೇಕ್ ಕಟ್ ಮಾಡೋದು ಅಂತ ಅಂದರೆ ಖುಷಿ. ಸೊ ಅವಳು ಅದಕ್ಕೇ 12 ಗಂಟೆ ಆಗೋ ತನಕ ಮಲಗಲೇ ಇಲ್ಲ. ಅವರಪ್ಪನಿಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಟೇಸ್ಟ್ ಮಾಡಿ ನೋಡಿ ಆಮೇಲೆ ಮಲ್ಕೊಂಡ್ಳು. ಹೋಮ್ ಮೇಡ್ ಕೇಕ್ ಊಟ ಅವಳು ಅದನ್ನು ತಿನ್ನಿಸ್ಬೇಕು ತಾನೆ, ಸ್ವಲ್ಪ ತಗೊಂಡು ನಾನು ತಿನ್ನಿಸ್ಬೇಕು ಫಸ್ಟು. ನಾನು ನೀನು ತಿಂದ್ಬಿಟ್ಟು ನಾನಂತೆ ಸ್ವಲ್ಪ ಆಗಿರಿ. ಸೊ ನಮ್ಮ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಹೋಮ್ ಮೇಡ್ ಕೇಕ್ ಅರ್ಜೆಂಟಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇತ್ತು ಯೂಸ್ ಮಾಡಿಬಿಟ್ಟು ಮಾಡಿರುವಂತಹ ಕೇಕ್ ನೋಡಿ. ಚಾಕ್ಲೇಟ್ ಎಲ್ಲ ಹಾಕಿ ವಾವ್ ಟೇಸ್ಟ್ ಚೆನ್ನಾಗಿದೆಯಲ್ಲ. ಲಾಸ್ಟ್ ಟೈಮು ಅಷ್ಟೇ ನಿಮಗೆ ತುಂಬ ಜನ ವಿಶ್ ಮಾಡಿದರು. ಈ ಸಲಿನೂ ಏನು 1 ವರ್ಷ ಆಗಿದ್ದೆ ಗೊತ್ತೇ ಆಗಲಿಲ್ಲ. ಈ ಸಲನೂ ಎಲ್ಲ ವಿಶ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬೆಳಕಷ್ಟು. ಹೌದೌದು, ಈಗಲೇ ಕುತ್ಕೊಂಡು ಅಪ್ ಮಾಡಿಬಿಡ್ತೀನಿ ಅಲ್ವಾ ಚಿನಿ? ನಿಮ್ಮ ಅಪ್ಪ ನೋಡಿ ಹೆಂಗೆ ಹಾಂ ಮತ್ತೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕೇಕ್ನ. ನಾನು ಮಿಕ್ಕಿದ್ದನ್ನು ಖಾಲಿ ಮಾಡಬೇಕು, ನಾನು ನನ್ನ ಮಗಳು. ಹಲ್ಲುಜ್ಜಿದ್ವಿ, ಈಗ ಮತ್ತೆ ತಿಂದ್ಬಿಟ್ಟು ಮತ್ತೆ ಹಲ್ಲುಜ್ಜಿಬಿಟ್ಟು ಮಲ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಲಾಸ್ಟ್ ಟೈಮ್ ಕಾಮೆಂಟ್ ಮಾಡಿದ್ರಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ವಿಶಸ್ ಎಲ್ಲ ಸಿಕ್ತು. ನಮ್ಮ ಫ್ಯಾಮಿಲಿಗೆ ಯಾವಾಗಲೂ ಇದೇ ರೀತಿ ಬ್ಲೆಸ್ಸಿಂಗ್ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್. ಇದು 2ನೇ ಸಲ ಕೇಕನ್ನು ಕಟ್ ಮಾಡ್ತಾ ಇರೋದು ತಮ್ಮ ತಂದೆಗೆ ಇದ್ದು. ಹಾಗೆಯೇ ನನ್ನ ಫ್ರೆಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ರು. ಸೊ ಅವಳು ಕೂಡ ಕೇಕ್ ತೊಗೊಬಂದಿದ್ಳು. ಮತ್ತು ಅವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಶಾರದಾ ರೆಸಿಪಿ ಅಂತ. ತುಂಬ ಚೆನ್ನಾಗಿ ಕುಕಿಂಗ್ ಮಾಡ್ತಾಳೆ, ಬೇಕಾದ್ರೆ ಚೆಕ್ ಮಾಡಿ ನೀವು.